ಪಕ್ಕದಲ್ಲಿದ್ದ ಆ ಬಾವಿಯ ಜಾದು ಎಲ್ಲರಿಗೂ ಸಂತೋಷ ಕೊಡ್ತಿತ್ತು. ಒಳ್ಳೆಯ ಮನಸ್ಸಿಂದ ಕೇಳಿದ್ರೆ ಅವರ ನಿಂತೋದ ಕೆಲಸ ಆಗ್ತಿತ್ತು. ರಾಜುವಿನ ನಿಸ್ವಾರ್ಥ ಬೇಡಿಕೆಯಿಂದ ಬೋಲನ ತಾಯಿ ನಡೆಯಕ್ಕೆ ಶುರು ಮಾಡಿದ್ಲು. ಜಮೀನಲ್ಲಿ ಹಸಿರು ತುಂಬಿತ್ತು. ಎಲ್ಲರ ಅದೃಷ್ಟ ಕುಲಾಯಿಸ್ತು. ಎಲ್ಲ ಒಗ್ಗಟ್ಟಾಗಿ ಸೇರಿ ನಿಂತರೆ ಮನೆಗೆ ಸಂತೋಷ ಖಂಡಿತ ಬರುತ್ತೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಗಾದೆ ಎಲ್ಲರಿಗೂ ಮಾರ್ಗದರ್ಶನ ಮಾಡುತ್ತೆ. ಹಳ್ಳಿಯಲ್ಲಿ ಜೋರಾದ ಬಿಸಿಲಿನ ಒಂದು ದಿನ. ಹಕ್ಕಿಗಳು ಚಿಲಿಪಿಲಿಗುಡ್ತಾ ಇದೆ. ಜನರೆಲ್ಲ ಅವರ ದಿನಾನ ಶುರು ಮಾಡ್ತಾ ಇದ್ದಾರೆ. 4 ಕಡೆ ಓಡಾಡ್ತಾ ಇದ್ದಾರೆ. ರಾಜು ತನ್ನ ಫ್ರೆಂಡ್ ಬೋಲಾ ಮತ್ತೆ ಮಿಕ್ಕ ಹುಡುಗರ ಜೊತೆ ಮೈದಾನದಲ್ಲಿ ಆಟ ಆಡ್ತಾ ಇದ್ದಾನೆ. ಅವನು ಫ್ರೆಂಡ್ಸ್ ಜೊತೆ ಓಡ್ತಾ ಆಟ ಆಡ್ತಾ ಖುಷಿ ಪಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ಸುಸ್ತಾಗತ್ತೆ. ಮತ್ತೆ ಉಸಿರಾಡೋದಿಕ್ಕೆ ಒಂದು ಮರದ ಕೆಳಗೆ ಕೂತ್ಕೋತಾನೆ. ಅದೇ ಮರದ ನೆರಳಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಕೂತಿರ್ತಾನೆ. ರಾಜು ಆತನ್ನ ಮೊದಲು ಕೂಡ ತುಂಬಾ ಸಲ ನೋಡಿರ್ತಾನೆ. ಮತ್ತಿವತ್ತು ಅವನನ್ನ ಮಾತಾಡ್ಸಕ್ಕೆ ಟ್ರೈ ಮಾಡ್ತಾನೆ. ಅಜ್ಜ, ನೀವ್ ಯಾವಾಗ್ಲೂ ಈ ಹಳೆ ಮರದ ಕೆಳಗಡೆನೆ ಯಾಕೆ ಕೂತಿರ್ತೀರಾ? ನಿಮಗೆ ಬೇಜಾರಾಗಲ್ವಾ? ಇಲ್ಲ ಮಗು, ಈ ಹಳ್ಳಿಯ ಮಣ್ಣಲ್ಲಿ ಬಹಳಷ್ಟು ಕತೆಗಳಿದಾವೆ. ನಾನು ಆ ಕತೆಗಳನ್ನ ನೆನಪು ಮಾಡ್ತಿರ್ತೀನಿ. ಅಷ್ಟೊತ್ತಿಗೆ ಅಲ್ಲಿಗೆ ಬೋಲಾ ಕೂಡ ಬರ್ತಾನೆ. ಅವನು ಇದನ್ನೆಲ್ಲ ಕೇಳಿಸ್ಕೊತಾನೆ. ನಮ್ಗೂ ಯಾವ್ದಾದ್ರು ಕತೆ ಹೇಳಿ ಅಜ್ಜ. ಯಾವ್ದಾದ್ರು ಜಾದೂ ಕತೆ? ಜಾದು ನಮ್ಮೂರಿನ ಹಳೆ ಬಾವಿಲಿದೆ. ಅದು ಕಾಡೊಳಗಿದೆ. ಆದ್ರೆ ಅಲ್ಲಿಗೆ ಯಾರು ಹೋಗೋದಿಲ್ಲ. ಜನ ಹೇಳ್ತಾರೆ ಆ ಬಾವಿ ಮಾತಾಡುತ್ತೆ ಅಂತ. ರಾಜು ಮತ್ತೆ ಬೋಲಾಗೆ ಅದನ್ನ ಕೇಳಿ ತಕ್ಷಣ ಕುತೂಹಲ ಉಂಟಾಗುತ್ತೆ. ನಿಜಾನಾ ರಾಜು? ನಾವು ಅಲ್ಲಿಗೆ ಹೋಗ್ಲೇಬೇಕು. ಹಾ, ಹೋಗೋಣ, ಮಜಾ ಬರುತ್ತೆ. ಆದ್ರೆ ಹುಷಾರಾಗಿರಿ ಮಕ್ಕಳೇ, ನೀವಿಬ್ರೇ ಹೋಗ್ಬೇಡಿ. ಕಾಡು ತುಂಬಾ ಭಯಂಕರವಾಗಿದೆ. ಅಲ್ಲಿ ಕಾಡು ಪ್ರಾಣಿಗಳು ಕೂಡ ಇರ್ತವೆ. ರಾಜು ಮತ್ತೆ ಬೋಲಾ ಸರಿ ಅಂತ ತಲೆ ಆಡಿಸ್ತಾರೆ. ಮತ್ತೆ ಅಲ್ಲಿಂದ ಹೊರಟೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ರಾಜು ಮತ್ತೆ ಬೋಲಾ ತಾತನ ಮಾತನ್ನ ಕೇಳಿ ಕಾಡಿನ ಕಡೆ ಹೋಗ್ತಾರೆ. ಅವರು ದೊಡ್ಡ ದೊಡ್ಡ ಮರಗಳಿಂದ ಕೂಡಿದ ದಟ್ಟವಾದ ಕಾಡಿನ ದಾರಿಲಿ ಹೋಗ್ತಿರ್ತಾರೆ. ಇಬ್ಬರು ದಟ್ಟವಾದ ಕಾಡೊಳಗೆ ಹೋಗ್ತಾ ಆ ಮ್ಯಾಜಿಕ್ ಬಾವಿಯನ್ನ ಹುಡ್ಕೋದಿಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅವರಿಗೆ ಅದೆಲ್ಲೂ ಸಿಗಲ್ಲ. ರಾಜು, ನಂಗನ್ನಿಸ್ತಿದೆ ನಾವು ವಾಪಸ್ ಹೋಗ್ಬೇಕು ಅಂತ. ಕಾಡೊಳಗಡೆ ನಾವಿಬ್ರೇ ಹೋಗ್ಬಾರ್ದು. ಹೆದ್ರು ಪುಕ್ಲ ಆಗ್ಬೇಡ ಬೋಲು. ಅಜ್ಜ ಹೇಳಿಲ್ವಾ ಆ ಬಾವಿ ಮಾತಾಡುತ್ತೆ ಅಂತ? ಯೋಚನೆ ಮಾಡು, ಅದು ನಿಜವಾಗ್ಲೂ ಮಾತಾಡಿದ್ರೆ ಎಷ್ಟು ಮಜಾ ಬರುತ್ತೆ ಅಂತ. ರಾಜು ಬೋಲಾ ಕೈ ಹಿಡ್ಕೋತಾನೆ. ಮತ್ತೆ ಅವನನ್ನ ಕರ್ಕೊಂಡು ಕಾಡಿನ ಒಳಭಾಗಕ್ಕೆ ಹೋಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವರಿಗೆ ಮರಗಳ ಮಧ್ಯದಲ್ಲಿ ಮುಚ್ಚಿಟ್ಟಿದ್ದ ಒಂದು ಬಾವಿ ಕಾಣಿಸುತ್ತೆ. ಅವರಿಗೆ ತಕ್ಷಣ ಖುಷಿ ಆಗುತ್ತೆ. ಬೇಗ ಅವರಿಬ್ರು ಬಾವಿ ಕಡೆ ಓಡಿ ಹೋಗ್ತಾರೆ. ಮತ್ತೆ ಉತ್ಸಾಹದಿಂದ ಅದರ ಎಲ್ಲಾ ಕಡೆ ಓಡಾಡಕ್ಕೆ ಶುರು ಮಾಡ್ತಾರೆ. ರಾಜು ಬಾವಿಯೊಳಗಡೆ ಬಗ್ಗಿ ನೋಡ್ತಾನೆ. ನೀರು ತುಂಬಾ ಕ್ಲೀನ್ ಆಗಿರುತ್ತೆ. ಆದ್ರೆ ಅಲ್ಲಿ ಯಾವ ಹಗ್ಗಾನೂ ಇಲ್ಲ, ರಾಟೆನೂ ಇಲ್ಲ. ಅದರಿಂದ ನೀರು ಹೊರಗೆ ತೆಗೆಯಕ್ಕಾಗ್ಲಿಲ್ಲ. ರಾಜು ಮತ್ತೆ ಬೋಲಾ ಸ್ವಲ್ಪ ಹೊತ್ತು ನೀರಲ್ಲಿ ಅವರ ಪ್ರತಿಬಿಂಬ ನೋಡ್ತಿರ್ತಾರೆ. ಆಗ ಬಾವಿಯೊಳಗಿಂದ ಒಂದು ಮಂದಸ್ವರ ಕೇಳಿಸುತ್ತೆ. ಪ್ರೀತಿಯ ಮಕ್ಕಳೇ, ನೀವಿಲ್ಲಿ ಏನಕ್ಕೆ ಬಂದಿದ್ದೀರಾ? ನಿಮಗೆ ಬಾಯಾರಿಕೆ ಆಗ್ತಿದ್ಯಾ? ರಾಜು ಮತ್ತೆ ಬೋಲಾಗೆ ಆಶ್ಚರ್ಯ ಆಗುತ್ತೆ. ಸ್ವಲ್ಪ ಹಿಂದೆ ಹೋಗ್ತಾರೆ. ರಾಜು ಮತ್ತೆ ಧೈರ್ಯ ಮಾಡ್ತಾನೆ. ಮತ್ತೆ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತಾನೆ. ನೀವು ನಿಜವಾಗ್ಲೂ ಮಾತಾಡ್ತಿದ್ದೀರಾ? ಅಜ್ಜ ನಿಜ ಹೇಳ್ತಾ ಇದ್ರು. ನಾನು ಅವ್ರ ಹತ್ರ ಮಾತ್ರ ಮಾತಾಡ್ತೀನಿ, ಯಾರ ಮನಸ್ಸು ಶುದ್ಧವಾಗಿರುತ್ತೋ. ಹೇಳು ರಾಜು, ನಿನಗೇನ್ ಬೇಕು? ರಾಜು ಮತ್ತೆ ಬೋಲಾ ಒಬ್ರನ್ನೊಬ್ರು ನೋಡ್ಕೋತಾರೆ. ಅವರ ಕಣ್ಣಲ್ಲಿ ಭಯ ಎದ್ದು ಕಾಣ್ತಿರುತ್ತೆ. ಸಾಯಂಕಾಲ ಸೂರ್ಯ ಮುಳುಗ್ತಾನೆ. ರಾಜು ತನ್ನ ಮನೆಯ ಮಂಚದ ಮೇಲೆ ಸುಮ್ಮನೆ ಕೂತಿರ್ತಾನೆ. ಅವನ ಕೈಯಲ್ಲಿ ಒಂದು ತೆರೆದ ಬುಕ್ ಇರುತ್ತೆ. ಅವನು ಓದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನ ಮುಖದ ಮೇಲೆ ಎಲ್ಲೋ ಕಳೆದು ಹೋದ ಹಾಗಿರುತ್ತೆ. ರಾಜುವಿನ ಅಪ್ಪ ಅದನ್ನ ನೋಡಿ ಅವನನ್ನ ಕೇಳ್ತಾನೆ. ರಾಜು, ಅವಾಗಿಂದ ಸುಮ್ನೆ ಕೂತಿದ್ಯಲ್ಲ, ಏನ್ ವಿಷಯ? ಆಟದಲ್ಲಿ ಸೋತ್ ಬಿಟ್ಯಾ? ನಾನು ಯೋಚನೆ ಮಾಡ್ತಾ ಇದ್ದೆ, ನಮ್ಗೇನಾದ್ರೂ ಬೇಕು ಅಂದ್ರೆ ನಾವದನ್ನ ಕೇಳ್ಬೇಕಾ ಅಥವಾ ಕಷ್ಟಪಟ್ಟು ಸಂಪಾದಿಸ್ಬೇಕಾ? ಕಷ್ಟಪಡ್ಲೇಬೇಕು ಪುಟ್ಟ. ಆದ್ರೆ ಒಂದೊಂದ್ಸರಿ ದೇವ್ರು ನಮ್ಮ ಒಳ್ಳೆ ಮನ್ಸನ್ನ ನೋಡಿ ನಮಗೆ ಬಹುಮಾನ ಕೊಡ್ತಾರೆ. ಆದ್ರೆ ದುರಾಸೆ ಯಾವತ್ತೂ ಪಡಬಾರ್ದು. ರಾಜು ತಲೆ ಆಡಿಸ್ತಾನೆ. ಬೆಳಗ್ಗೆ ಬಾವಿಯಿಂದ ಕೇಳಿದ ಧ್ವನಿನ ನೆನಪಿಸ್ಕೋತಾನೆ. ಆದ್ರೆ ಅವನು ಯಾವ ಇಚ್ಛೆನೂ ಅಲ್ಲಿ ಕೇಳಿರೋದಿಲ್ಲ. ರಾತ್ರಿ ಬೆಳದಿಂಗಳಲ್ಲಿ ಬಾವಿ ಹೊಳಿತಾ ಇರುತ್ತೆ.
ಕಾಡೆಲ್ಲ ಮೌನವಾಗಿ ತುಂಬಾ ಶಾಂತವಾಗಿರುತ್ತೆ. ಅಷ್ಟೊತ್ತಲ್ಲಿ ರಾಜು ಅಲ್ಲಿಗೆ ಒಬ್ಬನೇ ಬರ್ತಾನೆ. ಅವನು ಬಾವಿ ಹತ್ರ ಹೋಗಿ ಅದರ ತುದಿಯಲ್ಲಿ ನಿಂತ್ಕೋತಾನೆ. ಸ್ವಲ್ಪ ಹೊತ್ತಲ್ಲೇ ಬಾವಿ ಮತ್ತೆ ಮಾತಾಡುತ್ತೆ. ನೀನು ಮತ್ತೆ ಬಂದ್ಯಾ? ನೀನು ಯೋಚನೆ ಮಾಡಿದ್ಯಾ ನಿನಗೆ ಏನ್ ಬೇಕು ಅಂತ? ಚಿನ್ನ, ಬೆಳ್ಳಿ ಅಥವಾ ಆಟಿಕೆಗಳು? ಬೇಡ ಬಾವಿ ಮಹಾರಾಜರೇ, ನನ್ನ ಗೆಳೆಯ ಬೋಲು ಅಮ್ಮನಿಗೆ ತುಂಬಾ ಹುಷಾರಿಲ್ಲ. ಅವರಿಗೆ ನಡೆಯೋಕ್ ಕೂಡ ಆಗಲ್ಲ. ನೀವು ಅವರನ್ನ ಸರಿ ಮಾಡ್ತೀರಾ? ಬಾವಿ ಸ್ವಲ್ಪ ಹೊತ್ತು ಶಾಂತವಾಗಿರುತ್ತೆ. ರಾಜುಗನ್ಸತ್ತೆ ಇನ್ನು ಬಾವಿ ಯಾವುದೇ ಉತ್ತರ ಕೊಡಲ್ಲ ಅಂತ. ಮತ್ತೆ ವಾಪಸ್ ಹೊರಡ್ತಾ ಇರ್ತಾನೆ. ಆಗ ಒಂದು ಚಮತ್ಕಾರ ನಡೆಯುತ್ತೆ. ಬಾವಿಯಿಂದ ಒಂದು ಮಣ್ಣಿನ ಪಾತ್ರೆ ಗಾಳಿಯಲ್ಲಿ ತೇಲ್ತಾ ಹೊರಗಡೆ ಬರುತ್ತೆ. ಆ ಕ್ಷಣ ತುಂಬಾ ಅದ್ಭುತವಾಗಿರುತ್ತೆ. ರಾಜುಗೆ ತನ್ನ ಕಣ್ಣನ್ನೇ ತಾನು ನಂಬಕ್ಕಾಗ್ತಿರಲ್ಲ. ಈ ನೀರನ್ನ ತಗೊಂಡು ಹೋಗು, ಅವರಿಗೆ ಕುಡ್ಸು. ನಿನ್ನ ಒಳ್ಳೆ ಮನ್ಸು ನನಗೆ ಖುಷಿ ಪಡಿಸಿದೆ. ನೀನು ನಿನಗೋಸ್ಕರ ಏನನ್ನೂ ಕೇಳಿಲ್ಲ. ರಾಜು ಆ ಪಾತ್ರೆ ತಗೋತಾನೆ. ನೋಡಿದ್ರೆ ಅದರೊಳಗಿರೋ ನೀರು ಸಾಧಾರಣವಾಗೇ ಕಾಣುತ್ತೆ. ಆದ್ರೆ ಅವನು ಈಗ ಕೇಳಿದ ಮಾತನ್ನ ನಂಬಬೇಕು ಅನ್ಕೋತಾನೆ. ಮಾರನೇ ದಿನ ಬೆಳಗ್ಗೆ ಭೋಲಾ ತನ್ನ ಮನೆಯಲ್ಲಿ ಅವರಮ್ಮನ ಕಾಲು ಒತ್ತುತ್ತಾ ಕೂತಿರ್ತಾನೆ. ಅವನಮ್ಮ ಮಂಚದ ಮೇಲೆ ಮಲಗಿರ್ತಾಳೆ. ಅವಳಿಗೆ ಏಳಕ್ಕೂ ಆಗ್ತಿರಲ್ಲ. ಆಗ ರಾಜು ಅಲ್ಲಿಗೆ ಆ ಪಾತ್ರೆ ತಗೊಂಡು ಬರ್ತಾನೆ. ಅವನಿಗೆ ನಿನ್ನೆ ರಾತ್ರಿ ಸಿಕ್ಕ ಪಾತ್ರೆ ಅದು. ಅಯ್ಯೋ ರಾಜು, ನೀನಿಲ್ಲಿ? ಹಾ, ವಿಮಲಾ ಚಿಕ್ಕಮ್ಮನ ಭೇಟಿ ಆಗೋಣ ಅಂತ ಬಂದೆ. ಹೇಗಿದ್ದಾರೆ ಈಗ? ನಾನ್ ಚೆನ್ನಾಗಿದ್ದೀನಪ್ಪ. ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನಿಮ್ಗೋಸ್ಕರ ಏನೋ ತಂದಿದ್ದೀನಿ. ಇದೇನಿದು ಪುಟ? ಇದನ್ನ ಒಂದು ಔಷಧಿ ಅಂತ ಅಂದ್ಕೊಳ್ಳಿ. ನೀವಿದನ್ನ ಕುಡಿದ್ರೆ ನೀವು ತುಂಬಾ ಬೇಗ ಹುಷಾರಾಗ್ತೀರಾ. ವಿಮಲಾ ನಗುತ್ತಾ ಆ ಪಾತ್ರೆನ ಇಸ್ಕೋತಾಳೆ. ಬೋಲಾ ಅವಳಿಗೆ ಸಹಾಯ ಮಾಡ್ತಾನೆ. ಅವಳಿಗೆ ಆ ನೀರನ್ನ ಕುಡಿಸ್ತಾನೆ. ನೀರು ಪೂರ್ತಿ ಖಾಲಿ ಆದ್ಮೇಲೆ ಬೋಲಾ ಆ ಪಾತ್ರೆನ ಕೆಳಗಿಡ್ತಾನೆ. ರಾಜು ಪುಟ್ಟ, ಈ ನೀರು ಸಾಧಾರಣವಾಗೇ ಇತ್ತಲ್ಲ, ಇದರಲ್ಲಿ ನೀನೇನಾದ್ರೂ ಬೆರೆಸಿದ್ಯಾ? ಹಾಗೆ ಅನ್ಸುತ್ತೆ ಬಹುಶಃ. ಇರ್ಲಿ, ನಾನೀಗ ಹೊರಡ್ತೀನಿ. ಹೀಗ್ ಹೇಳಿ ರಾಜು ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಅವತ್ತಿನಿಂದ ವಿಮಲಾಗೆ ನಿಧಾನವಾಗಿ ಶಕ್ತಿ ವಾಪಸ್ ಬರಕ್ಕೆ ಶುರುವಾಗುತ್ತೆ. ಆರಂಭದಲ್ಲಿ ಅವಳಿಗೆ ತನ್ನ ಕಾಲಲ್ಲಿ ಸ್ವಲ್ಪ ಶಕ್ತಿ ಬಂದ ಹಾಗೆ ಕಾಣುತ್ತೆ. ಈಗ ತಾನೇ ಅವಳ ಕಾಲನ್ನ ಅಲ್ಲಾಡಿಸ್ತಿದ್ದಾಳೆ. ಭೋಲಾ ದಿನ ಅವಳಿಗೆ ಸಹಾಯ ಮಾಡ್ತಾನೆ. ಅವಳಿಗೆ ಅಭ್ಯಾಸ ಮಾಡಕ್ಕೆ ಹೆಲ್ಪ್ ಮಾಡ್ತಾನೆ. ದಿನ ಕಳೀತಿದ್ದ ಹಾಗೆ ಅವಳು ಇನ್ನೂ ಸ್ವಲ್ಪ ಸುಧಾರಿಸ್ಕೋತಾಳೆ. ಮತ್ತೊಂದು ದಿನ ಬರುತ್ತೆ. ಅವಳು ಎದ್ದು ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಅವಳು ಒಂದು ಕ್ಷಣ ತಡಬಡಾಯಿಸ್ತಾಳೆ. ಆಮೇಲೆ ಸಂಭಾಳಿಸ್ಕೋತಾಳೆ. ಮತ್ತೆ ಒಂದೊಂದೇ ಹೆಜ್ಜೆ ಮುಂದಿಡಕ್ಕೆ ಶುರು ಮಾಡ್ತಾಳೆ. ಮತ್ತೆ ಒಂದಿನ ರಾಜು ತನ್ನ ಮನೆಯಲ್ಲಿ ಕೂತ್ಕೊಂಡು ಓದ್ಕೋತಾ ಇರ್ತಾನೆ. ಆಗ ಭೋಲಾ ತನ್ನಮ್ಮ ವಿಮಲಾನ ಕರ್ಕೊಂಡು ಬರ್ತಾನೆ. ವಿಮಲಾ ಒಳಗಡೆ ಬಂದು ತಕ್ಷಣ ರಾಜುನ ಅಪ್ಕೋತಾಳೆ. ಮಗು, ನಿಂಗೆ ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ. ಚಿಕ್ಕಮ್ಮ, ಇದು ನನ್ನ ಕರ್ತವ್ಯ. ನಾನು ನಿಮ್ ಮಗನ ಹಾಗೆ ಅಲ್ವಾ? ಮೂವರು ಈ ಸಂತೋಷನ ಒಟ್ಟಿಗೆ ಎಂಜಾಯ್ ಮಾಡ್ತಾರೆ. ಎಲ್ರೂ ತುಂಬಾ ಖುಷಿಯಾಗಿರ್ತಾರೆ. ಆಗ ಹತ್ತಿರದಲ್ಲಿದ್ದ ಹಳ್ಳಿಯ ಕಟ್ಟೆಯಿಂದ ಒಂದು ಘೋಷಣೆ ಕೇಳಿಸುತ್ತೆ. ಹಳ್ಳಿಯ ಜನರೆಲ್ಲ ಅರಳಿಕಟ್ಟೆ ಹತ್ರ ಸೇರ್ತಾರೆ. ಮುಖ್ಯಸ್ಥ ಕಟ್ಟೆ ಮಧ್ಯದಲ್ಲಿ ಕೂತಿರ್ತಾನೆ. ರಾಜು, ಭೋಲಾ ಮತ್ತೆ ವಿಮಲಾ ಕೂಡ ಅಲ್ಲಿಗೆ ಬರ್ತಾರೆ. ಮತ್ತೆ ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ನಮ್ಮ ಊರಲ್ಲಿ ನೀರಿನ ಸಮಸ್ಯೆ ಶುರುವಾಗಿದೆ. ಇನ್ನು 2 ದಿನದಲ್ಲಿ ನೀರು ಬಂದಿಲ್ಲ ಅಂದ್ರೆ ಬೆಳೆದಿರೋ ಫಸಲೆಲ್ಲ ಹಾಳಾಗಿ ಹೋಗುತ್ತೆ. ಅಧ್ಯಕ್ಷರೇ, ನಾನು ಆ ಜಾದೂ ಬಾವಿ ಹತ್ರ ಸಹಾಯ ಕೇಳ್ಬೋದು. ಅದು ತುಂಬಾ ದಯಾಳು. ಅಲ್ಲಿದ್ದ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಯಾರಿಗೂ ಆ ಕಾಡಲ್ಲಿದ್ದ ಜಾದೂ ಬಾವಿ ಬಗ್ಗೆ ಗೊತ್ತೇ ಇರಲ್ಲ. ಅಷ್ಟೊತ್ತಿಗೆ ಅದೇ ತಾತಾನೂ ಅಲ್ಲಿಗೆ ಬರ್ತಾನೆ. ಇವರೇ ರಾಜುಗೆ ಆ ಬಾವಿ ಬಗ್ಗೆ ಹೇಳಿದ್ದು. ರಾಜು ಸರಿಯಾಗಿ ಹೇಳ್ತಿದ್ದಾನೆ. ಆದ್ರೆ ಬಾವಿ ಯಾವಾಗ ಸಹಾಯ ಮಾಡುತ್ತಂದ್ರೆ ಇಡೀ ಊರು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಿದಾಗ. ಅದು ಹೇಗ್ ಸಾಧ್ಯ? ಇದೆಲ್ಲ ಆಗ ಹೋಗೋದಲ್ಲ. ಇನ್ನೇನು, ನಾವು ಈ ರೀತಿ ಮೂಢನಂಬಿಕೆನೆಲ್ಲ ನಂಬೋದಕ್ಕೆ ಹೋಗಬಾರ್ದು. ಇದು ಹಾಗಲ್ಲ. ರಾಜು ಆ ಬಾವಿಯಿಂದ ತಂದ ನೀರನ್ನ ನನಗೂ ಕುಡಿಸಿದ್ದ. ನೋಡಿ, ಇವತ್ತು ಅದರಿಂದಾನೇ ನಾನು ಮತ್ತೆ ನಡೀತಾ ಇದ್ದೀನಿ. ಅಧ್ಯಕ್ಷರು ಹಳ್ಳಿಗೆ ಬಂದಿರೋ ತೊಂದರೆನ ಎಲ್ರಿಗೂ ಹೇಳಿದ್ದಾರೆ. ಏನು ಮಾಡದೆ ಇರೋದಕ್ಕಿಂತ ಒಳ್ಳೇದು ಏನಾದ್ರೂ ಚಿಕ್ಕ ಪ್ರಯತ್ನ ಮಾಡೋದು. ಮುಖ್ಯಸ್ಥ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಆಮೇಲೆ ಒಪ್ಕೋತಾನೆ. ಹಳ್ಳಿಯವರೆಲ್ಲ ಇದಕ್ಕೆ ಒಪ್ಕೋತಾರೆ.
ಮತ್ತೆ ತಮ್ಮೆಲ್ಲರ ಒಳ್ಳೇದಿಕ್ಕೆ ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಕ್ಕೆ ತೀರ್ಮಾನ ಮಾಡ್ತಾರೆ. ಮತ್ತೆ ಮಾರನೇ ದಿನ ಹಳ್ಳಿಯವರೆಲ್ಲ ಆ ಬಾವಿ ಹತ್ರ ಬಂದು ಸೇರ್ತಾರೆ. ಮುಖ್ಯಸ್ಥ ರಾಜು ಜೊತೆ ಸೇರಿ ಪೂಜೆ ಮಾಡ್ತಾರೆ. ಬಾವಿ ಶಾಂತವಾಗಿರುತ್ತೆ. ರಾಜು ಮುಂದೆ ಬರ್ತಾನೆ. ಮತ್ತೆ ಬಾವಿಯ ಅಂಚಲ್ಲಿ ನಿಂತ್ಕೊಂಡು ಒಳಗೆ ನೋಡ್ತಾನೆ. ಹೇ ಜಾದು ಬಾವಿ, ನಮ್ಮ ಹಳ್ಳಿಗೆ ಈಗ ಕಷ್ಟ ಬಂದಿದೆ. ನಮಗೆ ಚಿನ್ನ ಬೆಳ್ಳಿ ಏನೂ ಬೇಡ. ನಾವು ಬೆಳೆದಿರೋ ಫಸಲಿಗೆ ನೀರು ಬೇಕು ಅಷ್ಟೇ. ದಯವಿಟ್ಟು ನಮಗೆ ಸಹಾಯ ಮಾಡಿ. ಸಹಾಯ ಮಾಡಿ, ಸಹಾಯ ಮಾಡಿ. ಬಾವಿ ಅಲ್ಲಾಡುತ್ತೆ. ಜನ ಕೂಡ ಅಲ್ಲಾಡಕ್ಕೆ ಶುರು ಆಗುತ್ತೆ. ಜನ ಎಲ್ಲ ಗಾಬರಿಯಿಂದ ಈ ಕಡೆ ಆ ಕಡೆ ಓಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಶಾಂತವಾಗುತ್ತೆ. ಏನೂ ಆಗಲ್ಲ. ಆಗ ಹಳ್ಳಿಯವರಿಗೆಲ್ಲ ಈ ಬಾವಿ ರಾಜು ಮತ್ತೆ ತಾತ ಸೇರಿ ಕಲ್ಪಿಸಿರೋ ಕಥೆ ಅನ್ಸುತ್ತೆ. ಅದಕ್ಕೆ ಅವರೆಲ್ಲ ಅಲ್ಲಿಂದ ಹೊರಟೋಗ್ತಾರೆ. ಅಧ್ಯಕ್ಷರೇ, ಇನ್ನು ಸ್ವಲ್ಪ ಹೊತ್ತು ಕಾಯಿರಿ. ನಾವು ನಮ್ಮ ಊರಿಗೋಸ್ಕರ ಸಹಾಯ ಕೇಳ್ತಾ ಇದ್ವಿ, ಮೂಢನಂಬಿಕೆನ ಬೆಳೆಸೋದಕ್ಕಲ್ಲ. ಎಲ್ಲ ಅಲ್ಲಿಂದ ಹೊರಟೋಗ್ತಾರೆ. ಮತ್ತೆ ಕೊನೆಗೆ ರಾಜು, ಭೋಲಾ, ವಿಮಲಾ ಮತ್ತೆ ತಾತ ಮಾತ್ರ ಉಳ್ಕೋತಾರೆ. ಯೋಚನೆ ಮಾಡ್ಬೇಡ ರಾಜು, ನಾನ್ ನಿನ್ನ ನಂಬ್ತೀನಿ. ಯಾರಾದ್ರೂ ನಂಬ್ಲಿ ಅಥವಾ ಬಿಡ್ಲಿ. ಆ ಬಾವಿ ಯಾಕೆ ಏನು ಮಾಡ್ತಿಲ್ಲ ಅಂತ ಯಾರಿಗೂ ಅರ್ಥ ಆಗ್ಲಿಲ್ಲ. ಅದನ್ನೇ ಯೋಚನೆ ಮಾಡ್ತಿರ್ತಾರೆ. ಸ್ವಲ್ಪ ಹೊತ್ತಲ್ಲೇ ಆಕಾಶದಿಂದ ಒಂದು ಹನಿ ನೀರು ಬೀಳುತ್ತಿರೋದು ಕಾಣಿಸುತ್ತೆ. ರಾಜು ಮೇಲ್ ನೋಡ್ತಾನೆ. ಆಗ್ಲೇ ಸಣ್ಣದಾಗಿ ಮಳೆ ಹನಿ ಶುರುವಾಗುತ್ತೆ. ಅದೇ ಹನಿ ನಿಧಾನವಾಗಿ ಜೋರು ಮಳೆಯಾಗಿ ಬದಲಾಗುತ್ತೆ. ಆಗ ಬಾವಿ ಮತ್ತೆ ಉತ್ತರ ಕೊಡುತ್ತೆ. ನಂದನಪುರದ ವಾಸಿಗಳೇ, ಒಗ್ಗಟ್ಟಲ್ಲಿ ಬಲವಿದೆ. ನೀವು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಎಲ್ಲಿವರೆಗೂ ಇರ್ತೀರೋ ಅಲ್ಲಿವರೆಗೂ ಈ ನೀರು ಖಾಲಿ ಆಗಲ್ಲ. ರಾಜು ಮುಖದ ಮೇಲೆ ಗೆಲುವಿನ ನಗು ಮೂಡುತ್ತೆ. ಇನ್ನೊಂದ್ ಕಡೆ ಹಳ್ಳಿಯ ಜನರೆಲ್ಲ ಮಳೆಯಿಂದ ಖುಷಿ ಪಡಕ್ಕೆ ಶುರು ಮಾಡ್ತಾರೆ. ಅವರಿಗೆ ತುಂಬಾ ದಿನದಿಂದ ಯಾವುದಕ್ಕೆ ಕಾಯ್ತಿದ್ರೋ ಅದು ಸಿಕ್ಕ ಹಾಗೆ ಅನ್ಸ್ತಿರುತ್ತೆ. ಜನ ಅವರ ಹೊಲದ ಕಡೆಗೆ ಓಡ್ತಾರೆ. ಮತ್ತೆ ನೀರಿಗೆ ದಾರಿ ಮಾಡಕ್ಕೆ ಶುರು ಮಾಡ್ತಾರೆ. ಹೆಂಗಸರೆಲ್ಲ ಮನೆಯಿಂದ ಪಾತ್ರೆ ತಂದು ನೀರು ತುಂಬಿಸ್ಕೋತಾರೆ. ನಿಧಾನವಾಗಿ ಹಳ್ಳಿಯ ಕೆರೆ ತುಂಬಕ್ಕೆ ಶುರುವಾಗತ್ತೆ. ಇದರೊಟ್ಟಿಗೆ ರಾಜು, ಭೋಲಾ, ವಿಮಲಾ ಮತ್ತೆ ತಾತ ಕೂಡ ಕಾಡಿನಿಂದ ಊರಿಗೆ ವಾಪಸ್ ಬರ್ತಾರೆ. ನಮ್ಮನ್ನ ಕ್ಷಮಿಸ್ಬಿಡು ರಾಜು, ನಾವು ನಿನ್ನನ್ನ ತಪ್ಪು ತಿಳ್ಕೊಂಡ್ವಿ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ರಾಜು, ನಿಜವಾಗ್ಲೂ ನೀನ್ ಹೀರೋನೇ. ನಿನ್ನಿಂದಾಗಿ ಇಡೀ ಊರಿಗೆ ನೀರ್ ಬಂತು. ಇಲ್ಲ ಅಧ್ಯಕ್ಷರೇ, ಇದು ನನ್ನಿಂದಾಗ ಆಗಿಲ್ಲ. ಇದಾಗಿದ್ದು ನಮ್ಮ ಊರಿನ ಜನರ ಒಗ್ಗಟ್ಟು ಮತ್ತೆ ಒಳ್ಳೆ ಮನ್ಸಿಂದ. ಮತ್ತೆ ನಾನ್ ಹೀರೋ ಅಲ್ಲ ಬೋಲು. ನಿಜವಾದ ಜಾದು ಇರೋದು ನಮ್ಮೆಲ್ಲರ ಒಗ್ಗಟ್ಟಲ್ಲಿ. ನೀನು ಸರಿಯಾಗೇ ಹೇಳ್ದೆ. ಬೇರೆಯವರಿಗೆ ಒಳ್ಳೇದು ಬಯಸೋನ್ಗೆ ದೇವ್ರು ಖಂಡಿತವಾಗ್ಲೂ ಒಳ್ಳೇದ್ ಮಾಡ್ತಾನೆ. ಹಳ್ಳಿಯ ಜನರೆಲ್ಲ ಈ ಕ್ಷಣನ ಎಂಜಾಯ್ ಮಾಡ್ತಾರೆ. ಮತ್ತೆಲ್ಲ ತಮ್ಮ ಖುಷಿಯಲ್ಲಿ ಮುಳುಗೋಗ್ತಾರೆ. ಬಾವಿ ತನ್ನ ಜಾಗದಲ್ಲೇ ಶಾಂತವಾಗಿರುತ್ತೆ. ಮತ್ತೆ ಹಳ್ಳಿಯವರಿಗೆಲ್ಲ ಏನಾದ್ರೂ ತೊಂದರೆ ಆದಾಗ ಅವರಿಗೆ ಸಹಾಯ ಮಾಡುತ್ತೆ. ಇಲ್ಲಿಗೆ ನಮ್ಮ ಈ ಕಥೆ ಮುಗಿಯುತ್ತೆ.